ಈಗಾಗಲೇ ಮನೆಯ ಸಜ್ಜೆ ಕುಸಿದು 20ಕ್ಕೂ ಹೆಚ್ಚು ಜನರಿಗೆ ಗಾಯಗೊಂಡಿರತಕ್ಕಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ಕುಣಿಗಲ್ ತಾಲೂಕಿನ ಉಜ್ಜಿನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಸಜ್ಜೆ ಕುಸಿದು 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರುವಂತಹ ಘಟನೆ. ಚೌಡೇಶ್ವರಿ ದೇವಿ ಜಾತ್ರೆಯ ಅಗ್ನಿಕುಂಡ ನೋಡ್ತಾ ಇದ್ದಂತಹ ಭಕ್ತರು ಗಾಯಗೊಂಡಿದ್ದಾರೆ. ಮನೆಯ ಸಜ್ಜೆ ಕುಸಿದಂತಹ ಪರಿಣಾಮವಾಗಿ ಮನೆಯ ಸಜ್ಜೆ ಮೇಲೆ ನಿಂತು ಜಾತ್ರೆಯನ್ನು ನೋಡ್ತಾ ಇದ್ರು ಭಕ್ತರು. ಈ ಸಂದರ್ಭದಲ್ಲಿ ಕುಸಿದು ಬಿದ್ದಿರುವಂತಹದ್ದು. ಇದರಿಂದಾಗಿ ಸುಮಾರು 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಜನರು ನಿಂತಿದ್ದರಿಂದ ಭಾರ ಹೆಚ್ಚಾಗಿ ಮನೆಯ ಸಜ್ಜೆ ಕುಸಿದು ಬಿದ್ದಿದೆ. ಹುಲಿಯೂರು ದುರ್ಗದಲ್ಲಿ ನಡೆದಿರುವಂತಹ ಈ ಒಂದು ಚೌಡೇಶ್ವರಿ ತಾಯಿಯ ಜಾತ್ರೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ. ನಾವು ಈ ದೃಶ್ಯದಲ್ಲಿ ಗಮನಿಸಬಹುದು. ನೋಡಿ, ಅಲ್ಲಿ ದೇವರ ಜಾತ್ರೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಕಡೆ ಮನೆ ಮೇಲೆ ನಿಂತಿದ್ದಂತಹ ಜನರು ಆ ಮನೆಯ ಸಜ್ಜೆ ಕುಸಿದು ಬಿದ್ದಂತಹ ಪರಿಣಾಮವಾಗಿ ಕೆಳಗಡೆ ಬೀಳ್ತಾ ಇರತಕ್ಕಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಉಜ್ಜಿನಿಯ ಚೌಡೇಶ್ವರಿ ದೇವಿಯ ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಮನೆಯ ಮೇಲ್ಗಡೆ ಕುಳಿತುಕೊಂಡು ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮನೆಯ ಮೇಲ್ಛಾವಣಿಯಲ್ಲಿ ಇದ್ದಂತಹ ಈ ಒಂದು ಸಜ್ಜೆ ಕುಸಿದು ಬಿದ್ದಿರತಕ್ಕಂತಹದ್ದು. ಅದರ ಪರಿಣಾಮವಾಗಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನಾವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಹೇಗೆ ಮನೆಯ ಮೇಲ್ಛಾವಣಿಯಲ್ಲಿ ನಿಂತು ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕಾಗಿ ನಿಂತಿದ್ರು. ಆದರೆ ಏಕಾಏಕಿಯಾಗಿ ಮನೆಯ ಸಜ್ಜೆ ಕುಸಿದು ಬಿದ್ದಿದೆ. ಆರಾಮಾಗಿ ನಿಂತುಕೊಂಡು ನೋಡ್ತಾ ಇದ್ದಂಥವರು ಈ ಸಂದರ್ಭದಲ್ಲಿ ಮನೆಯ ಸಜ್ಜೆ ಕುಸಿದು ಬಿದ್ದಿರತಕ್ಕಂಥದ್ದು. ಅಲ್ಲಿರುವ ಮನೆಯ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಎಷ್ಟೊತ್ತಿಗೆ ಆಗಿರುವಂಥದ್ದು ಈ ಘಟನೆ ಮತ್ತು ಗಾಯಗೊಂಡವರ ಸ್ಥಿತಿ ಹೇಗಿದೆ ಮಹೇಶ್? ಹೌದು ಹರಿಪ್ರಸಾದ್, ಖಂಡಿತ ಏನು ಮುರಿ ಬಿದ್ದಂತ ಮನೆಯ ಸಜ್ಜೆ ಇದರಿಂದ 20ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯ ಇರುವಂತದ್ದು. ಇದು ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕಿನ ಉಜ್ಜಿನಿಯಲ್ಲಿ ಘಟನೆ ನಡೆದಿರುವಂತದ್ದು. ಇಂದು ಬೆಳವಣಿಜಾವ ಆ ಗ್ರಾಮ ದೇವತೆ ಚೌಡೇಶ್ವರಿ ದೇವಿ ಜಾತ್ರೆ ನಡೀತದೆ. ಈ ವೇಳೆ ಅಗ್ನಿಕುಂಡ ಕೂಡ ನೋಡ್ತಾ ನಿಲ್ತಾ ಇರ್ತಾರೆ. ಈ ವೇಳೆ ಏನು ಅಲ್ಲೇ ಇದ್ದಂತ ಒಂದು ಹಳೆ ಕಟ್ಟಡ ಆಗಿರುತ್ತೆ. ಇದು ಮನೆ ಸಜ್ಜೆ ಮೇಲೆ ನಿಂತಿರ್ತಾರೆ, ಮತ್ತೆ ಮನೆ ಹಿಂಭಾಗದ ಮೇಲೆ ಒಂದು ಮೇಲ್ಭಾಗದಲ್ಲಿ ಕೂಡ ನಿಂತಿರ್ತಾರೆ, ಅದ್ರ ಮುಂಭಾಗದಲ್ಲಿ ನಿಂತಿರ್ತಾರೆ. ಈ ವೇಳೆ ಅದು ಹಳೆ ಮನೆ ಆಗಿರೋದ್ರಿಂದ ಏಕಾಏಕಿ ಕುಸಿ ಬೀಳುತ್ತೆ. ಈ ಒಂದು ಆ ಜಾತ್ರೆಯ ಒಂದು ದೇವಿ ಕೂಡ ಒಂದು ಮೆರವಣಿಗೆ ಹೋಗ್ತಾ ಇರ್ತಾರೆ. ಇದನ್ನ ನೋಡಿ ನಿಂತ ಜನರು ಸಾಲಾಗಿ ನಿಂತಿರ್ತಾರೆ. ಈ ವೇಳೆ ಕುಸಿದು ಬೀಳುತ್ತೆ. ಈಗ ಸದ್ಯ 20ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಸದ್ಯ ಅವ್ರಿಗೆಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ. ಅವರು ಕೂಡ ಏನು ಕುಣಗಲ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಇಮಿಡಿಯೇಟ್ ಆಗಿ ಏನು ಆಂಬುಲೆನ್ಸ್ ಕೂಡ ಇದು ಮಾಡಿದ್ರು, ಮತ್ತೆ ಅಗ್ನಿಶಾಮಕ ದಳ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ಪೊಲೀಸರು ಕೂಡ ಆ ಸ್ಥಳದಲ್ಲೇ ಮೊಕ್ಕಮೂಡಿ ಇನ್ನಿತರ ಏನಂತ ಹೆಚ್ಚಿನ ಏನು ಪ್ರಾಣಾಪಾಯ ಬಗ್ಗೆ ಗಮನ ಕೂಡ ಹರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಏನು ಜಾತ್ರೆ ನಡೀತಾ ಇದ್ದ ಗ್ರಾಮದಲ್ಲಿ ಅಲ್ಲಿ ಒಂದು ಹಳೆ ಕಟ್ಟಡದ ಮೇಲೆ ನಿಂತಿದ್ದ ಜನರು ಏಕಾಏಕಿ ಈ ತರ ಆ ಬಿಲ್ಡಿಂಗ್ ಕುಸಿದ್ರಿಂದ ಈ ಒಂದು ಘಟನೆ ನಡೆದಿರುವಂತದ್ದು ಹರಿಪ್ರಸಾದ್. ಓಕೆ, ಧನ್ಯವಾದ ಮಹೇಶ್ ತಮ್ಮ ಮಾಹಿತಿಗೆ. ಬನ್ನಿ, ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿ ಸಂಪತ್ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಂಪತ್ ಅವರೇ, ಏನಾಗಿದೆ ಈಗ ಅಲ್ಲಿ ಕುಸಿದು ಬಿದ್ದಂತ ಪರಿಣಾಮವಾಗಿ ಎಷ್ಟು ಜನಕ್ಕೆ ಗಾಯ ಆಗಿದೆ ಸಂಪತ್ ಅವರೇ? ಸರ್, ಅಲ್ಲಿ ಮಾಮೂಲಿ ನಿಟ್ಸಾಲೆಯಿಂದ ಮಾಮೂಲಿ ನಿಟ್ಸಾಲೆ ಚೌಡೇಶ್ವರಿನ ಕರ್ಕೊಂಡ್ ಬರ್ತಾ ಇರ್ತಾರೆ. ಅದನ್ನ ನೋಡಕ್ಕೆ ಜನಗಳು ಒಂದು ಹಳೆ ಮನೆ ಇರುತ್ತೆ, ಅದು ನಿಡ್ಸಾಲೆ ಆರ್ಚ್ ಇದೆಯಲ್ಲ, ಉಜ್ಜಿನಿ ಆರ್ಚ್ ಇದೆಯಲ್ವಾ, ಅಲ್ಲೇ ಆರ್ಚ್ ಪಕ್ಕದಲ್ಲಿ ಒಂದು ಹಳೆ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಮೇಲೆ ಜನಗಳು ದೇವ್ರ ಕಾಣಲ್ಲ ಅಂದ್ಬಿಟ್ಟು ಮೇಲೆ ನಿಂತಿರ್ತಾರೆ. ಆ ದೇವ್ರು ಬಂದ ತಕ್ಷಣ ಜನಗಳು ಜಾಸ್ತಿ ಆದಾಗ ಅದು ಹಳೆ ಸಜ್ಜೆ ಇರೋದ್ರಿಂದ ಅದು ಕುಸ್ತು ಹಂಗೆ ಬೀಳುತ್ತೆ. ಒಂದ 20 ಜನಕ್ಕೇನೋ ಏಟಾಗಿದೆ. ಸಣ್ಣ ಪುಟ್ಟ ಏನೋ ಅನಾಹುತ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿ ಕುಣಿಗಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತವ್ರೆ. ಯಾವುದೇ ಅಪಾಯ ಆಗಿಲ್ಲ. ಅಂದ್ರೆ ಆ ಮನೇಲಿ ಯಾರು ವಾಸ ಇಲ್ವಾ ಅದರಲ್ಲಿ, ಆ ಕಟ್ಟಡದಲ್ಲಿ? ಇದ್ರು ಸರ್, ಇದ್ದಾರೆ. ಅಂತ ಹಳೆ ಮನೆ ಏನಲ್ಲ, ಬಟ್ ಸಜ್ಜ ಹಳೇದಾಗಿದೆ. ಮನೆ ಚೆನ್ನಾಗಿದೆ. ಇವರು ಸಜ್ಜ ಮುಂದೆಗಡೆಗೆ ಮೋಡಿನ ಮುಂದೆ ಸಜ್ಜ ತರ್ಸಿರ್ತಾರಲ್ಲ, ಅದ್ರ ಮೇಲೆ ಒಂದು 150-200 ಜನ ನಿಂತ್ಬಿಟ್ಟಿದ್ದಾರೆ. ಅದು ಕುಸ್ತಿದೆ. ಎಲ್ಲರೂ ಈಗ ಹಾಸ್ಪಿಟಲ್ ಸೇರಿಸಿದಾರಾ? ಹಾಸ್ಪಿಟಲ್, ಕುಣಿಗಲ್ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ. ಅದು ವಾಟ್ಸ್ಆಪ್ ನಂಬರ್ ಇದ್ರೆ ನಿಮ್ಗೆ ವಿಡಿಯೋ ಕಳಿಸ್ಕೊಡ್ತೀನಿ. ಅದನ್ನ ಖಂಡಿತ ಯಾವ ರೀತಿ ಆಗಿದೆ ಅಂತ ಖಂಡಿತ ಸಂಪತ್ ಅವರೇ ಕೊಡ್ತೀವಿ ನಾನು ನಿಮಗೆ. ಮತ್ತೆ ಹಾಗೇನೆ ಅಲ್ಲೀಗ ಆ ಘಟನೆ ಆದಾಗ ನೀವು ಕೂಡ ಅಲ್ಲೇ ಇದ್ರಾ? ನಾವು ಅಲ್ಲೇ ಇದ್ದು. ನಾವು ದೇವ್ರ ಜೊತೆನೆ ಹೋಗ್ತಿದ್ದು. ಅಷ್ಟಾಗಿದೆ. ಓಕೆ ಓಕೆ ಓಕೆ
ಓಕೆ, ಧನ್ಯವಾದ ಸಂಪತ್ ಅವರೇ ಟಿವಿ ಜೊತೆಗೆ ಮಾತನಾಡೋದಕ್ಕಾಗಿ. ಇದು ಸಂಪತ್ ಅವರು ಹೇಳ್ತಾ ಇರುವಂಥ ಮಾತು. ಅದು ಆ ಮನೆಯಲ್ಲೂ ಕೂಡ ವಾಸ ಇದ್ದಾರೆ, ಆದರೆ ಮೇಲೆ ಆ ಸಜ್ಜೆ ಮೇಲ್ಗಡೆ ಜಾಸ್ತಿ ಜನ ನಿಂತಹ ಕಾರಣದಿಂದಾಗಿ ಅವರು ಅದು ಕುಸಿದು ಬಿದ್ದಿದೆ ಅನ್ನುವಂತಹ ಮಾತನ್ನು ಸಂಪತ್ ಅವರು ಹೇಳ್ತಾ ಇದ್ರು. ಈಗಾಗಲೇ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂಥವ್ರು ಅವ್ರಿಗೆಲ್ಲರೂ ಕೂಡ ಈಗ ಕುಣಿಗಲ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಯಾವುದೇ ರೀತಿಯಿಂದ ಪ್ರಾಣಾಪಾಯ ಆಗಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಹುಲಿಯೂರುದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಜ್ಜಿನಿಯ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಘಟನೆ ಇದು. ಇದು ತುಮಕೂರಿನ ಕುಣಿಗಲ್ ತಾಲೂಕಿನಲ್ಲಿರ್ತಕ್ಕಂಥ ಉಜ್ಜಿನಿಯಲ್ಲಿರುವಂತಹ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಘಟನೆ. ಈ ಒಂದು ಮನೆಯ ಮೇಲ್ಛಾವಣಿಗೆ ಹೊಂದಿಕೊಂಡಿದ್ದಂತಹ ಸಜ್ಜೆಯ ಮೇಲೆ ನಿಂತಿದ್ದಂತಹ ಜನ ಅವರ ಭಾರವನ್ನು ತಡೆಯಲಾರದೆ, ಯಾಕೆಂದರೆ ಅಲ್ಲಿ ನೋಡ್ಬೋದು, ನಾವು ದೃಶ್ಯವನ್ನು ಗಮನಿಸ್ಬೋದು, ಹೇಗೆ ಇನ್ನೂ ಕೂಡ ಇನ್ನೊಂದಷ್ಟು ಜನ ಮತ್ತೆ ಸ್ವಲ್ಪ ಮುಂದೆ ಬಂದು ನಿಂತ್ಕೊಂಡು ನೋಡೋಣ ಅಂತ ಹೇಳ್ಕೊಂಡು ಅಲ್ಲಿ ಇಳ್ಕೊಂಡು ಬರ್ತಾ ಇದ್ದಂತಹ ದೃಶ್ಯ, ಇಬ್ಬರು ಯುವಕರಲ್ಲಿ ಇಳ್ಕೊಂಡು ಬರ್ತಾ ಇರುವಂಥ ದೃಶ್ಯವನ್ನು ನಾವು ಗಮನಿಸ್ಬೋದು. ಅಷ್ಟೊತ್ತಿಗೆ ಕರೆಕ್ಟಾಗಿ ಆ ಸಜ್ಜೆ ಉರುಳಿ ಬಿದ್ದಿರ್ತಕ್ಕಂತಹದ್ದು, ವಾಪಸ್ ಅವರು ಮೇಲೆ ಹತ್ತಿ ಈ ಕಡೆ ಬಂದಿರತಕ್ಕಂತಹ ದೃಶ್ಯವನ್ನು ಕೂಡ ನಾವಲ್ಲಿ ಗಮನಿಸ್ಬೋದು. ಅಂದರೆ ಹೇಗೆ ಈ ಒಂದು ದುರಂತ ಸಂಭವಿಸಿದೆ ಅನ್ನುವಂಥನ್ನು ನೋಡಿದಾಗ, ಅಂದರೆ ಕೆಳಗಡೆ ಕುಳಿತಿದ್ದಂಥವ್ರಿಗೂ ಕೂಡ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಏಕಾಏಕಿ ಮೇಲಿಂದ ದಪ್ಪ ಅಂತೇಳಿ 15-20 ಜನ ನಿಂತಿರ್ತಕ್ಕಂಥವರೆಲ್ಲರೂ ಕೂಡ ಕುಸಿದು ಬಿದ್ದಿದ್ದಾರೆ.